ನನ್ನ ಯೂಟ್ಯೂಬ್ ಟೈಟಲ್ ನೋಡ್ಕೊ ಬಂದಿರೋರಿಗೆ ವೆಲ್ಕಮ್. ಸೊ ನನ್ನ ಟೈಟಲ್ ಬಂದ್ಬಿಟ್ಟು ಹೌ ಟು ಗೆಟ್ 4000 ವಾಚ್ ಅವರ್ ಆನ್ ಯೂಟ್ಯೂಬ್ ಅಂತ. ಸೊ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಒಂದು ರೇಂಜಲ್ಲಿ ಹೆಂಗೋ ಸಬ್ಸ್ಕ್ರೈಬರ್ಸ್ ಆಗಿ ಹೋಗ್ತಾರೆ. ಸಿಕ್ಕೋರ ಹತ್ರ ಎಲ್ಲ ಏನೋ ಬ್ರೋ ನಂದೊಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರೆ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಗ್ಬಿಡ್ತಾರೆ. ಇಲ್ಲಾಂದರೆ ಲಿಂಕ್ ಕಳಿಸಿದ್ರೆ ಏನೋ ಒಂದು ಮಾಡಿದ್ರು ಅಮ್ಮಮ್ಮ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿ ಒಂದು 500 ಜನ ಇದ್ದರು ಅಂತ ಹೇಳಿದ್ರೆ ಅದರಲ್ಲಿ ಒಂದು 250 ಜನ ಆಗ್ಬಿಡ್ತಾರೆ. ಆಮೇಲೆ ಹೆಂಗೋ ಒಂದು ವೀಡಿಯೋ ಆಗಿ ಅದಾಕಿ ಇದಾಕಿ ಸಬ್ಸ್ಕ್ರೈಬರ್ಸ್ ಹೆಂಗೋ ಗೇನ್ ಆಗಿಬಿಡ್ತಾರೆ. ಓಕೆ, ಅದಕ್ಕೂ ನೆಕ್ಸ್ಟ್ ಒಂದು ಡೆಡಿಕೇಟ್ ವೀಡಿಯೋ ಮಾಡೋಣ. ಸೊ ಒಂದು 1000 ಸಬ್ಸ್ಕ್ರೈಬರ್ಸ್ ಹೆಂಗೋ ಆಗೋಗ್ತಾರೆ. ಬಟ್ ಮ್ಯಾಟರ್ ಅಂದರೆ ಲೈಕ್ ಸ್ವಲ್ಪ ಕಷ್ಟ ಅನ್ಸೋದೆ ನಮಗೆ 4000 ವಾಚ್ ಅವರ್. ಯಾವುದಾದ್ರು ಒಂದು 4-5 ವೀಡಿಯೋ ಡೌನ್ಲೋಡ್ ವೈರಲ್ ಆಗಬೇಕು, ಲೈಕ್ ಒಂದು ಲ್ಯಾಕ್ ಗಂಟಲೆ ವೈರಲ್ ಆಗಬೇಕು. ಒಂದು 4 ವೀಡಿಯೋ ಒಂದೊಂದು ಲ್ಯಾಕ್ ಓಡ್ತು ಅಂತ ಹೇಳಿದ್ರೆ ಆರಾಮಾಗಿ ಒಂದು 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಬಟ್ ನಮ್ಮದು ವೈರಲ್ಲೇ ಆಗಲ್ಲ ಗುರು. ಒಂದು ಸಬ್ಸ್ಕ್ರೈಬರ್ಸ್ ಏನೋ ಆಗ್ತಾರೆ, 1-2 ಡೈಲಿ ಆಗ್ತಾ ಇರ್ತಾರೆ, ಬಟ್ ವಾಚ್ ಅವರೇ ಕಂಪ್ಲೀಟ್ ಆಗಲ್ಲ ಅನ್ನೋರಿಗೆ ಈ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳ್ಕೊಡ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೋದು. ಓಕೆ, ಫಸ್ಟ್ ಟಿಪ್ಪು ಬಂದ್ಬಿಟ್ಟು ಲೈವ್. ಓಕೆ, ನಿಮ್ಮ ಚಾನಲಲ್ಲಿ ಅಕಸ್ಮಾತ್ ಒಂದು 500 ಸಬ್ಸ್ಕ್ರೈಬರ್ಸ್ ಇರುತ್ತೆ, ಇಲ್ಲ 600 ಸಬ್ಸ್ಕ್ರೈಬರ್ ಇರ್ತಾರೆ, ಇಲ್ಲಿ ಲೈವ್ಗೆ ಹೋಗಿ ನೀವು ಏನಾರು ಮಾತಾಡ್ತಾಯಿರಿ, ಇಲ್ಲ ಲೈವ್ ಮಾಡ್ಬಿಟ್ಟು ಬಿಟ್ಬಿಡಿ, ಇಲ್ಲ ಲೈವಲ್ಲೇ ಬಿಟ್ಬಿಡಿ. ಲೈವಲ್ಲೇ ಕೂತ್ಕೊಂಡು ಮಾತಾಡ್ತೀರಿ. ಒನ್ ಅವರ್ ಇಲ್ಲ 2 ಅವರ್, ಅರ್ಧ ಗಂಟೆ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಲೈವಲ್ಲಿರಿ. ಆ ಲೈವನ್ನು ಓಕೆ, ಒಂದು ಲೈವ್ಗೆ ಹೋಗ್ತೀರಾ. ಬಟ್ ನೀವು ಹೇಳ್ಬೋದು ಲೈವಲ್ಲಿದ್ದರೆ ವಾಚ್ ಅವರ್ ಕಂಪ್ಲೀಟ್ ಆಗಲ್ವಲ್ಲ ಬ್ರೋ ಅಂತ. ಬಟ್ ಹೌದು, ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ. ಅದು ಲೈವ್ ಎಂಡ್ ಆದಮೇಲೆ ಅದು ವೀಡಿಯೋ ಆಗಿ ಕನ್ವರ್ಟ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದು ಕೂತ್ಕೊಳುತ್ತೆ. ಸೊ ಆವಾಗ ನಿಮಗೆ ಯಾರು ವೀಡಿಯೋ ನೋಡಿದ್ರೆ ಅದನ್ನು ವಾಚ್ ಅವರ್ ಕಂಪ್ಲೀಟ್ ಅಂದರೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಆ ಥರ ಒಂದು ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ನಿಮಗೆ ಇಷ್ಟ ಬಂದಂಗೆ ಒಂದು 10 ಮಾಡಿ. ಓಕೆ, 1 ಅವರ್ ಇರೋದು 10 ಮಾಡಿ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಲೈವು ಒಂದು 15 ದಿವಸಕ್ಕೆ ಬಿಟ್ಟು 1 ಅವರ್ ಮಾಡಿ, ಒಂದು 15 ದಿವಸಕ್ಕೆ ಬಿಟ್ಟು 1 ಅವರ್ ಮಾಡಿ. ಏನು ಮಾತಾಡ್ತಿರೋ ಗೊತ್ತಿಲ್ಲ, ಹಂಗೆ ಬಿಡ್ತಿರೋ ಗೊತ್ತಿಲ್ಲ. ಒಂದು 1 ಅವರ್ ಬಿಟ್ಟು ಒಂದು 10 ವೀಡಿಯೋ ಮಾಡಿ. 10 ವೀಡಿಯೋ ಒಂದು ಪ್ಲೇ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಾದ್ರು ಒಂದು ಹೆಸರು ಹಾಕ್ಬಿಟ್ಟು ಪ್ಲೇ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು 10 ಒಂದಿರುತ್ತೆ. ಸೊ ನಿಮಗೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಯಾರಿಗಾರು ಒಬ್ರಿಗೆ ಪ್ಲೇ ಲಿಸ್ಟ್ನ ಶೇರ್ ಮಾಡಿ. ನಿಮಗೂ ಅವ್ರಿಗೂ ಕಾಂಟ್ಯಾಕ್ಟ್, ಲೈಕ್ ಈ ನಿಮ್ಮ ಮೊಬೈಲಲ್ಲಿ ಅವ್ರ ಜಿಮೇಲ್ ಐ ಡಿ ಅಕೌಂಟ್ ಆಗಿರ್ಬೋದು, ಅವ್ರ ಮೊಬೈಲಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರ್ಬೋದು, ಲೈಕ್ ನಿಮ್ಮ ಮೊಬೈಲಿಂದ ಸೇಮ್ ವೈಫೈ ಕನೆಕ್ಟ್ ಆಗಿರ್ಬೋದು. ಸೊ ಅದೇ ಥರ ಸಂಬಂಧ ಇರಬಾರ್ದು. ಓಕೆ, ನಾನು ಹೇಳೋದು ಸೀರಿಯಸ್ ಆಗಿರುತ್ತೆ. ಸೊ ಅದು ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗ್ಬಿಟ್ಟು ನಿಮಗೆ ವಾಚ್ ಅವರ್ ಕೊಡಲ್ಲ ಯೂಟ್ಯೂಬರು. ಸೊ ತುಂಬಾ ರೂಲ್ಸ್ ಇರುತ್ತೆ. ಸೊ ನಾವು ನೋಡೋದು ಹೆಂಗಪ್ಪ ಅಂತ, ಲೈಕ್ ಸರ್ವರಿಂದನೂ ಕೂಡ ಯೂಟ್ಯೂಬರ್ ಕಂಡುಹಿಡಿದ್ದಾರೆ. ಸೊ ಇದೇ ಸರ್ವರ್ಗೆ ಇವರು ಕನೆಕ್ಟ್ ಆಗಿದ್ದಾರೆ. ಸೊ ಏನೋ ಫೇಕ್ ಮಾಡ್ತಿದ್ದಾರೆ ನಮಗೆ ಅಂದ್ಬಿಟ್ಟು. ಸೊ ನಿಮ್ಮ ಮೊಬೈಲ್ ನೀವಿದೆ, ಈ ಮೊಬೈಲ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ಮೊಬೈಲ್ ಕೂಡ ಅದೇ ಸರ್ವರ್ಗೆ ಲೈಕ್ ವೈಫೈಗೆ ಕನೆಕ್ಟ್ ಆಗಿತ್ತು ಅಂತೇಳಿ ಅವ್ರು ಕನ್ಸಿಡರ್ ಮಾಡ್ತಾರೆ ಫೇಕ್ ಅಂತ. ನಾನು ಹೇಳೋದು ಹೇಗೆಂದರೆ, ಇಲ್ಲ ಫ್ರೆಂಡ್ಸು, ಇಲ್ಲ ಇಂಟರ್ನೆಟ್ ಇರುತ್ತೆ, ಡೈಲಿ 2 GB ಡಾಟಾ ಇದ್ದೇ ಇರುತ್ತೆ. ನಿಮ್ಮ ಅಪ್ಪ ಮೊಬೈಲ್ ತೊಗೊಳ್ಳಿ, ಅವರಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಇರ್ಬೋದು, ನಿಮ್ಮದಲ್ಲೇ ಅವ್ರ ಜಿಮೇಲ್ ಅಕೌಂಟ್ ಇರ್ಬಾರ್ದು, ತೊಗೊಳ್ಳಿ. ಆ ಲೈವ್ನ ಪ್ಲೇ ಮಾಡಿ, ಬಿಟ್ಬಿಡಿ, ಬಿಸಾಕ್ಬಿಡಿ. ಇನ್ನೊಂದು ನಿಮ್ಮ ಅಣ್ಣ ಮೊಬೈಲ್ ತೊಗೊಳ್ಳಿ, ಪ್ಲೇ ಮಾಡಿ, ಅವ್ರ ಡಾಟಾದಲ್ಲೇ ಪ್ಲೇ ಮಾಡಿ, ವೈಫೈ ಕನೆಕ್ಟ್ ಮಾಡ್ಕೊಬೇಡಿ. ಇಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹೇಳಿ ಈ ಥರ ಒಂದು ಲೈವ್ ಇದೆ. ಸೊ ನೀವು ಮಾಡಿಕೊಂಡು ನೋಡಿ, ಕ್ಲಿಕ್ ಮಾಡಿ, ಬಿಟ್ಬಿಡಿ ಅದ್ರ ಪಾಡಿಗೆ ಅಂತ. ಸೊ ಒಂದು ದಿನಕ್ಕೆ ಫಾರ್ ಎಕ್ಸಾಂಪಲ್ 10 ಸತಿ ವೀಡಿಯೋ ನೋಡಿದ್ರು ಒಬ್ರೊಬ್ರು ಅಂತ ಹೇಳಿದ್ರು. ಓಕೆ, 10 ಸತಿ ಬೇಡ, 5 ಸತಿ ಇಟ್ಕೊಳ್ಳಿ. 1 ಅವರ್ 5 ಅವರ್, ಒಬ್ಬರಿಂದ 5 ಅವರ್ ಆಯ್ತು ಅಂದರೆ 10 ಜನ ನೋಡಿದ್ರು ಅಂತ ಹೇಳಿದ್ರೆ ಆಯ್ತಲ್ಲ, ಅಲ್ಲಿಗೆ 50 ಅವರ್ ಕಂಪ್ಲೀಟ್ ಆಯಿತು. 50 ಅವರ್ ಕಂಪ್ಲೀಟ್ ಆಯಿತು. ನಾನು ಹೇಳೋದು ರೆಗ್ಯುಲರಾಗಿ ಮಾಡಿ ಅಂತ ನಾನು ಹೇಳಲ್ಲ. ಸೊ 1 ಡೇ 2 ಡೇ ಗ್ಯಾಪ್ ಬಿಟ್ಬಿಟ್ಟು ಮಾಡಿ, ಮತ್ತು ಅದೇ ಸರ್ವರಲ್ಲಿ. ಸೊ ನಿಮಗೂ ಅವ್ರಿಗೂ ಯಾವುದೇ ಥರ ಮೊಬೈಲಲ್ಲಿ ಲಿಂಕಲ್ಲಿ ಸಂಬಂಧ ಇರ್ಬಾರ್ದು, ಲೈಕ್ ವೈಫೈ ಆಗಿರ್ಬೋದು, ಇಲ್ಲ ಅದು. ಸೊ ಅವ್ರಿಗೆ ಹೇಳಿ ಇನ್ನೊಂದು ಅವ್ರದ್ದು ಒಂದು 4-5 ಅದೇ ಮೊಬೈಲ್ ನಂಬರಲ್ಲಿ 2 ಸಿಮ್ ಇರೋದು ಅಂದ್ಕೊಳ್ಳಿ. 2ರಲ್ಲಿ ಒಂದು 5 ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಜಿಮೇಲ್ ಅಕೌಂಟು. 5 ಅಕೌಂಟಲ್ಲಿ 1 ಅವರ್ ನೋಡಿ, ಇದರಿಂದ 5 ಅಕೌಂಟು 1 ಅವರ್ ನೋಡಿ. ಇಷ್ಟ ಆಯಿತು ಗುರು, ಅಲ್ಲಿಗೆ ಮಸ್ತಾಗಾಯಿತು. ಡೈಲಿ ಒಂದೇ ದಿನಕ್ಕೆ 100 ಆರಾಮಾಗಿ ಮಾಡ್ಬೋದು. ಮಾಡ್ಕೊಂಡು ನಿಂತ್ಕೊಂಡು ಒಂದು 10 ಮೊಬೈಲ್ ಇತ್ತು ಅಂದರೆ ಫ್ಯಾಮಿಲಿ ಅವ್ರದ್ದು ಒಂದು 6 ಜನ ಆದರೂ ಇರೋಲ್ವ. 6 ಜನದಲ್ಲಿ ಒಬ್ಬರವ್ರದ್ದು ಒಂದು 2-3 ಐ ಡಿ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ನಿಮ್ಗೆ ಆರಾಮಾಗಿ ಒಂದು 60, ಮ್ಯಾಕ್ಸಿಮಮ್ ಅರೌಂಡ್ ಒಂದು 100 ಅವರ್ ವಾಚ್ ಅವರ್ ಆರಾಮ್ ಬಂದುಬಿಡುತ್ತೆ. ಓಕೆ, ಸೊ ಇದನ್ನು ರೆಗ್ಯುಲರಾಗಿ ಮಾಡ್ಬೋದು. ಈ ಟಿಪ್ಸ್ ಹೇಳ್ತಾ ಇರೋದು. ಲೈವ್ ಬಂದಾಗ ಕೌಂಟ್ ಆಗಲ್ಲ ವಾಚ್ ಅವರ್, ಬಟ್ ಲೈವ್ ಎಂಡೆಡ್ ಆದಮೇಲೆ ಕನ್ವರ್ಟ್ ಇಂಟು ವೀಡಿಯೋ ಆಗುತ್ತೆ. ವೀಡಿಯೋಲ್ಲಿ ನಮಗೆ ಯಾವುದೇ ಒಂದು ನೋಡಿದ್ರು ಅಂತ ಹೇಳಿದ್ರೆ ಆರಾಮಾಗಿ ಕೌಂಟ್ ಆಗುತ್ತೆ. ಸೊ ಇದು ಬೆಸ್ಟ್ ಟ್ರಿಕ್ಕು, ಅಳವಡಿಸ್ಬೋದು. ನಾನು ಹೇಳ್ತಿರೋದು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ಸ್ ಏನೋ ಆಗಿಬಿಟ್ಟಿದ್ದಾರೆ, ಬಟ್ ವಾಚ್ ಅವ್ರಿಗೆ ಏನೋ ಒದ್ದಾಡ್ತಾ ಇದ್ದೀವಿ. ಒಂದು 2,500 ವಾಚ್ ಅವರ್ ಆಗೈತಿ, ಇನ್ನು 1,500 ವಾಚ್ ಅವರ್ ಬೇಕು ಅನ್ನೋರಿಗೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಸೊ ಏನಪ್ಪ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷದೊಳಗೆ 1000 ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ, ಒಂದು 3,000 ವಾಚ್ ಅವರ್ ಆಗಿರ್ತಾರೆ. ಇನ್ನು 1,000ಕ್ಕೆ ಇನ್ನೊಂದು 2 ತಿಂಗಳಿರುತ್ತೆ, ಮತ್ತು ಫ್ರೆಶಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದರಲ್ಲಿ ಇನ್ನೊಂದು 2 ತಿಂಗಳಲ್ಲಿರುತ್ತೆ. ಇದನ್ನು ಟ್ರಿಕ್ಸ್ನ ಫಾಲೋ ಮಾಡಿ, ಪಕ್ಕ ನಿಮ್ಗೆ ಏನಾಗುತ್ತೆ. ಓಕೆ, ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಸರ್ವರ್ ಒಂದೇ ಥರ ಇರ್ಬಾರ್ದು, ತುಂಬ ಫೇಕಾಗಿ ಆಗುತ್ತೆ. 1-3 ಮಾಡಿರೋದು ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಸೊ ಇದು ರೆಗ್ಯುಲರಾಗಿ ಮಾಡಬೇಡಿ. ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಂತ ಇರೋರು ಮಾಡಿ, ಆನ್ ಆಗಿರೋರು ಓಕೆ ಕಷ್ಟಪಟ್ಟು ಕೆಲಸ ಮಾಡಿ, ಆರಾಮಾಗಿ ಆಗುತ್ತೆ. ಓಕೆ,
ಇದು ಒಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಇವಾಗ ವಿಡಿಯೋ ನೋಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ನಡೀತಾ ಇದೆ. ಓಕೆ, ಲೈಕ್ ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಮಾಡಿ. ಇವಾಗ ನಾನು ಜನರಲಾಗಿ ಮಾತಾಡ್ತೀನಿ, ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾಯಿದ್ದೆ. ಲೈಕ್ ಇವಾಗ ಕನ್ನಡ ಕಲರ್ಸಲ್ಲಿ ಬಿಗ್ ಬಾಸ್ ನಡೀತಿಲ್ಲ, ಅದ್ರ ಬಗ್ಗೆ ಮಾತಾಡಿ. ಟಾಪಿಕ್ ಬಗ್ಗೆ ಯಾರು ಹೋಗ್ಬೋದು, ಯಾರು ಬರ್ತಾರೆ, ಯಾವ ಥರ ಮಾತಾಡೋರು, ಅವ್ರ ಜಗಳ ಆಗಿರುತ್ತೆ, ಅದು ಯಾವ ಥರ ಜಗಳ ಆಯಿತು, ಏನಕ್ಕೆ ಜಗಳ ಆಯಿತು, ಅದ್ರ ಬಗ್ಗೆ ವಿಮರ್ಶನೆ ಮಾಡಿ. ಅದ್ರ ಬಗ್ಗೆ ನಿಮ್ಮ ಲೈಕ್ ವ್ಯಕ್ತಪಡಿಸಿ ನಿಮ್ಮ ಭಾವನೆಗಳನ್ನ. ಆವಾಗ ಜನಗಳು ಟ್ರೆಂಡಿಂಗು ಎಂಟರ್ಟೈನ್ಮೆಂಟ್ ನೋಡೋಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ಏನಾಯಿತು ಗುರು, ಯಾವುದು ನಾನು ನೋಡ್ಕೊಬಂದಲ್ಲ, ಏನು ಇವ್ರು ಅಂತ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಿಮಗೆ ಕ್ಲಿಕ್ ಮಾಡಿ ನೋಡ್ತಾರೆ. ಆವಾಗ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಕೆಲಸ ಮಾಡಿದ್ರೆ ಇಟ್ಟು ಜನರಲ್ಲಿ ಏನು ನಡೀತಿದೆ ಟ್ರೆಂಡ್, ಅದ್ರ ಬಗ್ಗೆ ಕಾಪಿ ಮಾಡ್ಬೋದು. ಇಲ್ಲ ಹೊಸ ಮೊಬೈಲ್ಗಳು ಬರ್ತದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಹೊಸ ಮೂವಿಗಳು ಬರ್ತದೆ, ಅದ್ರ ಬಗ್ಗೆ ಮಾತಾಡಿ. ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ, ಅದು ಓಲ್ಡ್ ಒನ್ ಮಾತಾಡೋದು ಯಾರು ಕೇಳೋರಿಲ್ಲ ಇಲ್ಲಿ. ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡಿ, ಪಕ್ಕಾ ವ್ಯೂಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚ್ ಅವ್ರು ಹಾಗೆ ಕಿತ್ಕೊಬರುತ್ತೆ. ಲೈಕ್ ಓಕೆ, ಇದು ಬೆಸ್ಟ್ ಟಿಪ್ಸು. ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಕೆಲಸ ಮಾಡಿ. ಓಕೆ, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಲಾಂಗ್ ವೀಡಿಯೋಸ್ ಹಾಕಿ. ಓಕೆ, ಏನಿರುತ್ತೆ ಗೊತ್ತಿಲ್ಲ. ಫಸ್ಟ್ ಒಬ್ಬರೊಬ್ರು ನನ್ನ ಕನ್ನಡದಲ್ಲಿ ಇದ್ದಾರೆ. ಸೊ ಅವರು ಫಸ್ಟು ಅವ್ರು ಇಂಟ್ರಡಕ್ಷನ್ ಅದು ಇದು ಎಲ್ಲ ಹೇಳ್ಕೊಬಂದು 2 ನಿಮಿಷದ ಮ್ಯಾಟ್ರ್ ಮುಗಿಸ್ಬಿಡ್ತಾನೆ. ಫಸ್ಟ್ ಇಂಟ್ರಡಕ್ಷನ್ ಒಂದು 6-7 ನಿಮಿಷ ಇರುತ್ತೆ ಒಬ್ಬರದು, ಅದು ಬೇಡ ಚಾನಲ್ ನೇಮು. ಓಕೆ, ಫಸ್ಟು ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಎಷ್ಟಾಗುತ್ತೋ ಅಷ್ಟು ಒಂದು 8 ನಿಮಿಷ ಇಲ್ಲ 10 ನಿಮಿಷ 12 ನಿಮಿಷ ಆ ಥರ ವೀಡಿಯೋಸ್ ಮಾಡಿ. ಯಾವುದಾದ್ರು ನಿಮ್ಮ ಬೈ ಚಾನ್ಸ್ ಒಂದು ವೀಡಿಯೋ ಕ್ಲಿಕ್ ಆಯಿತು ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಆವ್ರೇಜ್ ಒಂದು 4 ನಿಮಿಷ ನೋಡಿರ್ತಾರೆ. ಆವ್ರೇಜ್ ವ್ಯೂ ಟೈಮ್ ಅಂತ ಇರುತ್ತೆ YT ಸ್ಟುಡಿಯೋದಲ್ಲಿ ಅವ್ರು ಕ್ಲಿಕ್ ಮಾಡಿದಾಗ. ಸೊ ಒಂದು 3 ನಿಮಿಷ ಮಾಡಿದ್ರೆ ಆಗಿರೋ ಒಂದು 30 ಸೆಕೆಂಡ್ಸ್ ನೋಡ್ತಾರೆ. ಅದೇ 10 ನಿಮಿಷ ಮಾಡಿದ್ರೆ ಯಾವುದೋ ಒಂದು ಬೈ ಚಾನ್ಸ್ ಎಲ್ಲ ವೀಡಿಯೋಗಳು 10 ನಿಮಿಷ ಮಾಡ್ಕೊಂಡ್ಬರ್ತಾಯಿರೋ 15 ನಿಮಿಷ ಮಾಡ್ಕೊಂಡ್ಬರ್ತಾಯಿರೋ ಅಂತ ಹೇಳಿದ್ರೆ, ನೆಕ್ಸ್ಟ್ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಯ್ತಪ್ಪ, ನಮ್ಮ ಅದೃಷ್ಟಕ್ಕೆ ಯಾವುದೋ ಒಂದು 15 ನಿಮಿಷದ ವೀಡಿಯೋ ಕ್ಲಿಕ್ ಆಯಿತು ಅಂದ್ಕೊಳ್ಳಿ. ಆವ್ರೇಜ್ ಒಂದು 5 ನಿಮಿಷ ಬರ್ಬೋದಾ ವ್ಯೂ ಟೈಮು, ವ್ಯೂವರ್ಸ್ ವಾಚ್ ಟೈಮು 5 ನಿಮಿಷ ಬಂದರು. ಒಂದು ಮ್ಯಾಕ್ಸಿಮಮ್ ಒಂದು 50,000 ಜನ ನೋಡಿದ್ರು ಅಂದ್ಕೊಳ್ಳಿ. ಅಲ್ಲೇ ಕಿತ್ಕೊಂಡ್ಬಂದ್ಬಿಡುತ್ತೆ ನಿಮಗೆ 2,000 ಹತ್ತಿರ ವಾಚ್ ಟೈಮು. ಸೀರಿಯಸ್ಲಿ ನಾನು ಹೇಳ್ತಾ ಇರೋದು. ಓಕೆ, 2,000 × 5 ನಿಮಿಷ ಅಂತ ಹಾಕಿ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ ಅರ್ಧಕ್ಕರ್ಧ ಬಂದುಬಿಡುತ್ತೆ. 50,000 ಅಂತ ಹಾಕಿದ್ರೆ ಅರ್ಧಕ್ಕರ್ಧ ವಾಚ್ ಟೈಮಿಗೆ ಬಂದುಬಿಡುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಲೈಕ್ ಲಾಂಗ್ ವೀಡಿಯೋಸ್ ಮಾಡ್ಕೊಬನ್ನಿ, ಪಕ್ಕ ಕ್ಲಿಕ್ ಆಗುತ್ತೆ. ಸೊ ಯಾವುದೋ ಒಂದು ಬೈ ಚಾನ್ಸ್ ಕ್ಲಿಕ್ ಆಗ್ಬೋದು, ಪಕ್ಕ ಕ್ಲಿಕ್ ಆಗುತ್ತೆ ಅಂತ ನಾನು ಹೇಳಲ್ಲ, ಯಾವುದೋ ಒಂದು ಕ್ಲಿಕ್ ಆಗೇ ಆಗುತ್ತೆ. ಅದು ನಂಗೆ ಗೊತ್ತಿರೋದೆ. ನಮ್ಮದ್ರಲ್ಲಿ ಒಂದೊಂದು ಕ್ಲಿಕ್ ಆಗಿದೆ ಗುರು. ಸೊ ನಿಮ್ಮದ್ರಲ್ಲಿ ಒಂದೊಂದು ಯಾವುದೋ ಕ್ಲಿಕ್ ಆಗೇ ಆಗ್ಬೋದು. ಓಕೆ, ಲಾಂಗ್ ವೀಡಿಯೋಸ್ ಮಾಡ್ಕೊಬನ್ನಿ. ಓಕೆ, ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಸೊ ನಾನು ಇದೆಲ್ಲ ಟಿಪ್ಸ್ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಬೆಸ್ಟ್ ಟಿಪ್ಸು. ಸೊ ಯಾವುದೋ ಕಥೆಯಿಂದ ಇಲ್ಲಿಂದ ಸುತ್ಕೊಂಡ್ಬರ್ತಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದು ಬೆಸ್ಟ್ ಟಿಪ್ಸ್, ಇದನ್ನು ನೀವು ಫಾಲೋ ಮಾಡಿರಿ ಅಂತೇಳಿ ಆರಾಮಾಗಿ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಒಂದು ಕ್ಯಾಟಗರಿ ಮೇಲೆ ಕೆಲಸ ಮಾಡಿ. ಸೊ ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದು ಒಂದು ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗುರು ನಾನು ಇದು ಮಾಡ್ತೀನಿ ಅಂದರೆ ಇದಕ್ಕೆ, ಅಕಸ್ಮಾತ್ ನಿನಗೆ ಒಂದು ವೀಡಿಯೋದಲ್ಲಿ ನಿನಗೆ ಒಬ್ಬ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಿನ್ನ ಕಂಟೆಂಟ್ ನೋಡ್ಬಿಟ್ಟು ಮಾಡ್ತಾಯಿದ್ದಾನೆ. ಸೊ ಅವ್ನು ಪ್ರೊಫೈಲ್ ನೋಡ್ತಾನೆ. ಅಕಸ್ಮಾತ್ ಪ್ರೊಫೈಲ್ ನೋಡಿದ್ರೆ ಪರವಾಗಿಲ್ಲ ಗುರು, ಇವ್ನು ಟೆಕ್ ಬಗ್ಗೆ ಇನ್ಫಾರ್ಮೇಟ್ ಕೊಟ್ಟಿದ್ದಾನೆ, ಅನ್ಬಾಕ್ಸಿಂಗ್ ಮಾಡಿದ್ದಾನೆ, ಈ ಟೆಕ್ ಯೂಟ್ಯೂಬ್ ಬಗ್ಗೆ ಮಾತಾಡಿದ್ದಾನೆ, ಕ್ಲಿಕ್ ಮಾಡಿದ್ರೆ ಏನೋ ಒಂದು ಯೂಸ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಏನೋ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಯಾಕಂದರೆ ಅವನು ನಿಂದ ಮೈಂಡ್ಸೆಟ್ ಹಾಕೊಂಡಿರ್ತಾನೆ. ಈಗ ಟೆಕ್ ಬಗ್ಗೆ ವೀಡಿಯೋಸ್ ಮಾಡ್ತಾರೆ, ಯೂಟ್ಯೂಬ್ ಲೈಕ್ ಅಪ್ಡೇಟ್ಸ್ ಬಗ್ಗೆ ವೀಡಿಯೋ ಮಾಡ್ತಾರೆ, ಟೆಕ್ ಬಗ್ಗೆ ವೀಡಿಯೋ ಮಾಡ್ತಾರೆ ಅನ್ನೋದು ಒಂದು ಮೈಂಡ್ಸೆಟ್ಟಲ್ಲಿ ಒಬ್ಬ ಸಬ್ಸ್ಕ್ರೈಬರ್ಸ್ಗೆ ನಿನಗೆ ಮಾಡ್ತಾ ಇದ್ದಾನೆ ಅಂದರೆ ಇದ್ದೇ ಇರುತ್ತೆ. ಅವನು ಹೋಗಿ ಕುಕ್ಕಿಂಗ್ ಮಾಡಿದ್ರೆ, ಇವನೇನು ಗುರು ಎಲ್ಲ ಚಿತ್ರಾನ್ನ ಮಾಡಿಬಿಟ್ಟಿದ್ದಾನೆ, ಎಲ್ಲ ವೀಡಿಯೋ ಹಾಕಿದ್ದಾನೆ, ಲಾಗ್ ವೀಡಿಯೋ ಹಾಕಿದ್ದಾನೆ, ಚಿತ್ರಾನ್ನ ಹಾಕಿದ್ದಾನೆ, ಎಲ್ಲ ಸುತ್ತಾಕಿದ್ದಾನೆ. ಸೊ ಅದಕ್ಕೆ ಒಂದು ಕ್ಯಾಟಗರಿ ಮೇಲೆ ಕೆಲಸ ಮಾಡಿ, ಒಂದು ಕ್ಲಿಕ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಆಮೇಲೆ ಲಾಸ್ಟ್ ಬೆಸ್ಟ್ ನೆಕ್ಸ್ಟು ನಿಮ್ಮ ವೀಡಿಯೋಸ್ ಆದಷ್ಟು ಶೇರ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಲೈಕ್ ಸೋಷಿಯಲ್ ಮೀಡಿಯಾ ಅಂತ ಇರ್ಬೋದು, ಸುಮಾರು ಇದೆ ಗುರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಗೊತ್ತಿಲ್ಲದಿರೋ ಸೋಷಿಯಲ್ ಮೀಡಿಯಾಗಳೇ ಇರೋಲ್ಲ ನಿಮಗೆ. ಓಕೆ, ಎಲ್ಲದರಲ್ಲಿ ಐಡಿಗಳು ಇದ್ದೇ ಇರುತ್ತೆ, ಎಲ್ಲ ಆ್ಯಪ್ಸು ಇದ್ದೇ ಇರುತ್ತೆ. ನಿಮಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ವೀಡಿಯೋ ಡೌನ್ಲೋಡ್ ಏನಕ್ಕೆ ನಾನು ಶೇರ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಮೇಜರ್ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿ 1 ಅವರ್ಗೆ ಎಷ್ಟು ವ್ಯೂಸ್ ಹೋಗುತ್ತೋ, ಎಷ್ಟು ರೀಚ್ ಸಿಗುತ್ತೋ ಅಷ್ಟು ಯೂಟ್ಯೂಬು ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನನಗೆ ಕೂಡ ಸಖತ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು. ಯೂಟ್ಯೂಬಲ್ಲಿ ಫಸ್ಟು ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಂದರೆ ಆ 1 ಅವರಲ್ಲಿ ಎಷ್ಟು ವ್ಯೂಸ್ ಬರುತ್ತೋ ಅದು ನಿಮಗೆ ಪುಷ್ ಆಗೋಕ್ಕೆ ತುಂಬಾ ಸಾಧ್ಯತೆ. ಸುಮಾರು ವೀಡಿಯೋ ಡೌನ್ಲೋಡ್ ಅಂದರೆ ಅಪ್ಲೋಡ್ ಆಗಿ ಸೆಕೆಂಡ್ 5 ನಿಮಿಷದಲ್ಲಿ ನೀವೆಲ್ಲ ಕಾಪಿ ಮಾಡ್ಕೊಂಡು ಸಿಕ್ಕಿದ್ದಕ್ಕೆ ವಾಟ್ಸಪ್ ಸ್ಟೇಟಸ್ ಆಗಿರೋ ಫೇಸ್ಬುಕ್ಕು ಗ್ರೂಪು, ಅದು ಇದು ಸ್ನ್ಯಾಪ್ಚಾಟು, ಇವು ಏನೇನೋ ಇದೆಯಲ್ಲ, ಇನ್ಸ್ಟಾಗ್ರಾಮು, ಎಲ್ಲದಕ್ಕೂ ಲಿಂಕ್ ಹೊಡೆದು ಬಿಸಾಕ್ಬಿಡಿ. ಅವ್ರು ಯಾರೋ ಒಬ್ಬರು ಕ್ಲಿಕ್ ಆಗ್ತಿದೆ ಅಂದರೆ ಆಲ್ಗೋರಿದಮ್ ಏನಾಗುತ್ತೆ, ಪರವಾಗಿಲ್ಲ ಈ ವಿಡಿಯೋಸ್ ಎಲ್ಲಿಂದ ವ್ಯೂಸ್ ಬಂದಿದೆ ಅಂತ ಹೇಳಿದಾಗ ಪರವಾಗಿಲ್ಲ ರೀಚ್ ಆಗ್ತಾಯಿದೆ, ಸರ್ಚ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬರು ಇನ್ನೂ ಪುಷ್ ಮಾಡ್ತಾರೆ ನಿಮ್ಮ ವೀಡಿಯೋನ. ತುಂಬಾ ವೈರಲ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಆದಷ್ಟು ಶೇರ್ ಮಾಡಿ ವೀಡಿಯೋಸು. ಶೈ ಮಾಡ್ಕೊಡಿ ಅಂದರೆ ನಾಚಿಕೆ ಮಾಡ್ಕೊಬಿಡಿ ಏನು ಗುರು ಈ ಥರ ಅಂತ. ಬಟ್ ಒಬ್ಬರಿಗೆ ಇರುತ್ತೆ. ಬಟ್ ಆದಷ್ಟು ನೀವು ವೀಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ಟಿಪ್ಸು
ಪರವಾಗಿಲ್ಲ, ಮಾನಿಟೇಷನ್ ಆಗಬೇಕಾಗಿರೋರು ಆಗಿರೋರು ಎರಡಕ್ಕೂ ಹೇಳಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ, ಇಷ್ಟ ಆಯಿತು, ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ವ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ.